ರಾವಣ, ನೀನು ಮಹಾತಪಸ್ವಿ, ಶ್ರುತಿಗೆ ಪರಿಣಿತನು. ಆದರೆ ನೀನು ಧರ್ಮವನ್ನು ಪಕ್ಕಕ್ಕಿಟ್ಟು ಅಹಂಕಾರದ ಮಾರ್ಗವನ್ನೇ ಇತ್ತಿವಿ. ಏಕೆ? ರಾಮ, ನಾನು ತಪಸ್ಸು ಮಾಡಿದದ್ದು ನನ್ನ ಶಕ್ತಿಗೆ. ನನ್ನ ಬುದ್ಧಿ ನಿಷ್ಕರ್ಷಿಸಿದ ದಾರಿಯ ಮೇಲೆ ನಾನು ನಡೆದವನು. ನೀನು ಅವಳ ಸೀತೆಯ ಪತಿಯಾದ್ದರಿಂದ ನೀನು ನನ್ನ ಶತ್ರು ಎನ್ನುವುದು ನಿನ್ನ ದೃಷ್ಟಿಕೋನ. ನನ್ನ ದೃಷ್ಟಿಯಲ್ಲಿ ನಾನು ತತ್ವವಿಚಾರಕ. ರಾವಣ, ಅಹಂಕಾರದಿಂದಾಗಿಯೇ ನಿನ್ನ ತತ್ವ ಕೂಡ ದಿಕ್ಕುತಪ್ಪಿದೆ. ತಪಸ್ಸಿನಿಂದ ಶಕ್ತಿ ಸಿಗಬಹುದು, ಆದರೆ ಶಕ್ತಿಗೆ ಗುರಿ ಧರ್ಮವಲ್ಲದಿದ್ದರೆ ಅದು ವಿನಾಶಕ್ಕೆ ಕಾರಣ. ನಾನು ಬ್ರಾಹ್ಮಣ, ನನಗೆ ಶ್ರುತಿಯ ಜ್ಞಾನವಿದೆ. ನೀನು ಕ್ಷತ್ರಿಯ, ಯುದ್ಧವೇ ನಿನ್ನ ಧರ್ಮ. ನೀನು ನನ್ನನ್ನು ನೀತಿ ಬೋಧನೆ ಮಾಡಬಲ್ಲೆಯೇ? ನಿನ್ನ ಜನ್ಮ ಬ್ರಾಹ್ಮಣತ್ವವನ್ನು ನೀಡಿದರೂ ನಿನ್ನ ನಡತೆ ಅದಕ್ಕೆ ವಿರೋಧವಾದದ್ದು. ನಿನ್ನ ಜ್ಞಾನ ನಿನ್ನ ಅಹನ್ನ ಸೇವಕನಾದಾಗ ನೀನು ನಿನ್ನ ಸ್ವಭಾವವನ್ನು ಕಳೆದುಕೊಂಡಿ. ನಾನು ಕ್ಷತ್ರಿಯನಾದರೂ ಮರುದೀಪ್ತಿ ಧರ್ಮದ ಪ್ರಕಾರ ನಡೆಯುತ್ತೇನೆ.